ವರಿಷ್ಠರ ಸ್ಥಾನವನ್ನ ಯತೀಂದ್ರ ತುಂಬೋದು ಬೇಡ ಅಂತ ಈ ಹೇಳಿಕೆಯ ಮೂಲಕ ಯತೀಂದ್ರ ವರಿಷ್ಠರ ಕೆಲಸ ಮಾಡೋದು ಬೇಡ ಅಂತ ವರಿಷ್ಠರ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. ವರಿಷ್ಠರ ಸ್ಥಾನ ತುಂಬುವ ಅಗತ್ಯ ಇಲ್ಲ ಯತೀಂದ್ರ, ಹೇಳಿಕೆಯ ಮೂಲಕ ಯತೀಂದ್ರ ವರಿಷ್ಠರ ಕೆಲಸ ಮಾಡೋದು ಬೇಡ, ವರಿಷ್ಠರ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಇಕ್ಬಾಲ್ ಹುಸೇನ್ ತಿವಿದಿದ್ದಾರೆ. ನಮ್ಮಪ್ಪ 5 ವರ್ಷ ಸಿಎಂ ಹೇಳಿಕೆಗೆ ಡಿಕೆ ಬಣ ಈ ರೀತಿ ಕೆಂಡಾಮಂಡಲ ಆಗಿರೋದು, ಎಲ್ಲ ಗೊಂದಲ ಬಗೆಹರಿಸೋದಕ್ಕೆ ವರಿಷ್ಠರಿದ್ದಾರೆ, ಅವರು ಬಗೆಹರಿಸ್ತಾರೆ. ಯತೀಂದ್ರ ಕೆಲಸವನ್ನ ಮಾಡೋದು ಬೇಡ ಅಂತ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂತಂದರೆ ಈಗ ಜಮೀರ್ ಅವರು ವಿರೋಧ ಮಾಡಿದ್ದಾರೆ, ಏನು ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸಬೃಂದಾಯ ನಾಯಕರಾಗಿ ನಮ್ಮ ದೇಶದ ಇತಿಹಾಸ ಓದ್ದವ್ರಿಗೆ ಅದರ ಗೌರವ ಗೊತ್ತಾಗ್ತದೆ. ಯಾರು ಇತಿಹಾಸ ತಿಳ್ಕೊಂಡಿರಲ್ಲ, ಯಾರು ಇತಿಹಾಸ ಓದಲ್ಲ, ಅವ್ರಿಗೆ ಯಾರನ್ನು ಯಾವ ರೀತಿ ನಾವು ಗೌರವಿಸ್ಬೇಕು, ಯಾರನ್ನು ಯಾವ ರೀತಿ ಕಾಣಬೇಕು ಅಂತ ಗೊತ್ತಾಗಲ್ಲ. ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿರೋರು, ಇತಿಹಾಸದಲ್ಲಿ ಅವರೆಲ್ಲರೂ ಕೂಡ ಇತಿಹಾಸ ಬಿಟ್ಟು ಹೋಗಿರೋರು. ಅವರು ಇಲ್ಲ, ಇತಿಹಾಸ ಇದೆ ಅವ್ರದ್ದು. ಅಂಥವ್ರ ಜಯಂತಿ ನಾವು ಕನಕ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರಿಗೆ ಗೌರವತ್ವವಾಗಿ ನಾವೆಲ್ಲರೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕಾದ ನಮ್ಮ ಕರ್ತವ್ಯ, ಎಲ್ಲರೂ ಕರ್ತವ್ಯ. ಸರ್, ಈಗ ಅಧಿವೇಶನದ ಸಂದರ್ಭದಲ್ಲಿ ಇಂತಹ ಒಂದು ಗೊಂದಲಮಯ ಬೇಕಿತ್ತ ಅಂತಕ್ಕಂಥದ್ದು ಬಿಜೆಪಿ ಅವರ ಆಗ್ರಹ ಸರ್. ಈ ಅಧಿವೇಶನಕ್ಕೂ ಗೊಂದಲಕ್ಕಲ್ಲ ರೀ, ಇತಿಹಾಸ ಹೇಳ್ತದ್ರಿ, ನಾವು ಹೇಳ್ತಾ ಇಲ್ಲ, ಇತಿಹಾಸ ಹೇಳ್ತದೆ. ಇತಿಹಾಸ ಹೇಳ್ತಾ ಇದೆ. ಇತಿಹಾಸ ಓದಿ, ನೀವು ಸುಮ್ಮನೆ ಇವತ್ತಿನ ಸನ್ನಿವೇಶ ಇವತ್ತಿನ ಇದನ್ನ ನೀವು ಇದು ಮಾಡ್ಕೋಬೇಡಿ. ಇತಿಹಾಸ ಏನು ಹೇಳ್ತದೆ ಅದನ್ನು ಕೇಳಿ. ಕಾಂಗ್ರೆಸ್ನ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕೋಸ್ಕರನೇ ಟಿಪ್ಪು ಜಯಂತಿನ ಮುಂದಕ್ಕೆ ತಂದಿದ್ದಾರೆ ಅಂತೇಳಿ ಬಿಜೆಪಿ ಅವರ ಆರೋಪ. ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ ಇತಿಹಾಸನೇ ದೇಶದ ಇತಿಹಾಸ. ಮಾಡಕ್ಕೆ ಹೇಳಿ ಗೊತ್ತಾಗ್ತದೆ. ಎಸ್ ಸರ್, ಇದಿಷ್ಟು ಇಕ್ಬಾಲ್ ಹುಸೇನ್ ಅವರ ಮಾತು. ಟಿಪ್ಪು ಜಯಂತಿ ಆಚರಣೆ ಆಗಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಅವರ ಅವ್ರಿಗೂ ಕೂಡ ನಾವು ಕೌಂಟರನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂತಂದರೆ ಈಗ ಜಮೀರ್ ಅವರು ವಿರೋಧ ಮಾಡಿದ್ದಾರೆ, ಏನು ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸಬೃಂದಾಯ ನಾಯಕರಾಗಿ ನಮ್ಮ ದೇಶದ ಇತಿಹಾಸ ಓದ್ದವ್ರಿಗೆ ಅದರ ಗೌರವ ಗೊತ್ತಾಗ್ತದೆ. ಯಾರು ಇತಿಹಾಸ ತಿಳ್ಕೊಂಡಿರಲ್ಲ, ಯಾರು ಇತಿಹಾಸ ಓದಲ್ಲ, ಅವ್ರಿಗೆ ಯಾರನ್ನು ಯಾವ ರೀತಿ ನಾವು ಗೌರವಿಸ್ಬೇಕು, ಯಾರನ್ನು ಯಾವ ರೀತಿ ಕಾಣಬೇಕು ಅಂತ ಗೊತ್ತಾಗಲ್ಲ. ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿರೋರು, ಇತಿಹಾಸದಲ್ಲಿ ಅವರೆಲ್ಲರೂ ಕೂಡ ಇತಿಹಾಸ ಬಿಟ್ಟು ಹೋಗಿರೋರು. ಅವರು ಇಲ್ಲ, ಇತಿಹಾಸ ಇದೆ ಅವ್ರದ್ದು. ಅಂಥವ್ರ ಜಯಂತಿ ನಾವು ಕನಕ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರಿಗೆ ಗೌರವತ್ವವಾಗಿ ನಾವೆಲ್ಲರೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕಾದ ನಮ್ಮ ಕರ್ತವ್ಯ, ಎಲ್ಲರೂ ಕರ್ತವ್ಯ. ಸರ್, ಈಗ ಅಧಿವೇಶನದ ಸಂದರ್ಭದಲ್ಲಿ ಇಂತಹ ಒಂದು ಗೊಂದಲಮಯ ಬೇಕಿತ್ತ ಅಂತಕ್ಕಂಥದ್ದು ಬಿಜೆಪಿ ಅವರ ಆಗ್ರಹ ಸರ್. ಈ ಅಧಿವೇಶನಕ್ಕೂ ಗೊಂದಲಕ್ಕಲ್ಲ ರೀ, ಇತಿಹಾಸ ಹೇಳ್ತದ್ರಿ, ನಾವು ಹೇಳ್ತಾ ಇಲ್ಲ, ಇತಿಹಾಸ ಹೇಳ್ತದೆ. ಇತಿಹಾಸ ಹೇಳ್ತಾ ಇದೆ. ಇತಿಹಾಸ ಓದಿ, ನೀವು ಸುಮ್ಮನೆ ಇವತ್ತಿನ ಸನ್ನಿವೇಶ ಇವತ್ತಿನ ಇದನ್ನ. ವರಿಷ್ಠರ ಸ್ಥಾನವನ್ನ ಯತೀಂದ್ರ ತುಂಬೋದು ಬೇಡ ಅಂತ ಈ ಹೇಳಿಕೆಯ ಮೂಲಕ ಯತೀಂದ್ರ ವರಿಷ್ಠರ ಕೆಲಸ ಮಾಡೋದು ಬೇಡ ಅಂತ ವರಿಷ್ಠರ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. ವರಿಷ್ಠರ ಸ್ಥಾನ ತುಂಬುವ ಅಗತ್ಯ ಇಲ್ಲ ಯತೀಂದ್ರ, ಹೇಳಿಕೆಯ ಮೂಲಕ ಯತೀಂದ್ರ ವರಿಷ್ಠರ ಕೆಲಸ ಮಾಡೋದು ಬೇಡ, ವರಿಷ್ಠರ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಇಕ್ಬಾಲ್ ಹುಸೇನ್ ತಿವಿದಿದ್ದಾರೆ. ನಮ್ಮಪ್ಪ 5 ವರ್ಷ ಸಿಎಂ ಹೇಳಿಕೆಗೆ ಡಿಕೆ ಬಣ ಈ ರೀತಿ ಕೆಂಡಾಮಂಡಲ ಆಗಿರೋದು, ಎಲ್ಲ ಗೊಂದಲ ಬಗೆಹರಿಸೋದಕ್ಕೆ ವರಿಷ್ಠರಿದ್ದಾರೆ, ಅವರು ಬಗೆಹರಿಸ್ತಾರೆ. ಯತೀಂದ್ರ ಕೆಲಸವನ್ನ ಮಾಡೋದು ಬೇಡ ಅಂತ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆಂತಂದರೆ ಈಗ
ಜಮೀರ್ ಅವರು ವಿರೋಧ ಮಾಡಿದ್ದಾರೆ, ಏನು ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸಬೃಂದಾಯ ನಾಯಕರಾಗಿ ನಮ್ಮ ದೇಶದ ಇತಿಹಾಸ ಓದ್ದವ್ರಿಗೆ ಅದರ ಗೌರವ ಗೊತ್ತಾಗ್ತದೆ. ಯಾರು ಇತಿಹಾಸ ತಿಳ್ಕೊಂಡಿರಲ್ಲ, ಯಾರು ಇತಿಹಾಸ ಓದಲ್ಲ, ಅವ್ರಿಗೆ ಯಾರನ್ನು ಯಾವ ರೀತಿ ನಾವು ಗೌರವಿಸ್ಬೇಕು, ಯಾರನ್ನು ಯಾವ ರೀತಿ ಕಾಣಬೇಕು ಅಂತ ಗೊತ್ತಾಗಲ್ಲ. ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿರೋರು, ಇತಿಹಾಸದಲ್ಲಿ ಅವರೆಲ್ಲರೂ ಕೂಡ ಇತಿಹಾಸ ಬಿಟ್ಟು ಹೋಗಿರೋರು. ಅವರು ಇಲ್ಲ, ಇತಿಹಾಸ ಇದೆ ಅವ್ರದ್ದು. ಅಂಥವ್ರ ಜಯಂತಿ ನಾವು ಕನಕ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರಿಗೆ ಗೌರವತ್ವವಾಗಿ ನಾವೆಲ್ಲರೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕಾದ ನಮ್ಮ ಕರ್ತವ್ಯ, ಎಲ್ಲರೂ ಕರ್ತವ್ಯ. ಸರ್, ಈಗ ಅಧಿವೇಶನದ ಸಂದರ್ಭದಲ್ಲಿ ಇಂತಹ ಒಂದು ಗೊಂದಲಮಯ ಬೇಕಿತ್ತ ಅಂತಕ್ಕಂಥದ್ದು ಬಿಜೆಪಿ ಅವರ ಆಗ್ರಹ ಸರ್. ಈ ಅಧಿವೇಶನಕ್ಕೂ ಗೊಂದಲಕ್ಕಲ್ಲ ರೀ, ಇತಿಹಾಸ ಹೇಳ್ತದ್ರಿ, ನಾವು ಹೇಳ್ತಾ ಇಲ್ಲ, ಇತಿಹಾಸ ಹೇಳ್ತದೆ. ಇತಿಹಾಸ ಹೇಳ್ತಾ ಇದೆ. ಇತಿಹಾಸ ಓದಿ. ನೀವು ಸುಮ್ಮನೆ ಇವತ್ತಿನ ಸನ್ನಿವೇಶ, ಇವತ್ತಿನ ಇದನ್ನ ನೀವು ಇದು ಮಾಡ್ಕೋಬೇಡಿ. ಇತಿಹಾಸ ಏನು ಹೇಳ್ತದೆ ಅದನ್ನು ಕೇಳಿ. ಕಾಂಗ್ರೆಸ್ನ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕೋಸ್ಕರನೇ ಟಿಪ್ಪು ಜಯಂತಿನ ಮುಂದಕ್ಕೆ ತಂದಿದ್ದಾರೆ ಅಂತೇಳಿ ಬಿಜೆಪಿ ಅವರ ಆರೋಪ. ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಇತಿಹಾಸ. ಕಾಂಗ್ರೆಸ್ ಇತಿಹಾಸನೇ ದೇಶದ ಇತಿಹಾಸ. ಮಾಡಕ್ಕೆ ಹೇಳಿ ಗೊತ್ತಾಗ್ತದೆ. ಎಸ್ ಸರ್, ಇದಿಷ್ಟು ಇಕ್ಬಾಲ್ ಹುಸೇನ್ ಅವರ ಮಾತು. ಟಿಪ್ಪು ಜಯಂತಿ ಆಚರಣೆ ಆಗಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಅವರ ಅವ್ರಿಗೂ ಕೂಡ ಕೌಂಟರನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕೆಂತಂದರೆ ಈಗ ಜಮೀರ್ ಅವರು ವಿರೋಧ ಮಾಡಿದ್ದಾರೆ, ಏನು ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸಬೃಂದಾಯ ನಾಯಕರಾಗಿ ನಮ್ಮ ದೇಶದ ಇತಿಹಾಸ ಓದ್ದವ್ರಿಗೆ ಅದರ ಗೌರವ ಗೊತ್ತಾಗ್ತದೆ. ಯಾರು ಇತಿಹಾಸ ತಿಳ್ಕೊಂಡಿರಲ್ಲ, ಯಾರು ಇತಿಹಾಸ ಓದಲ್ಲ, ಅವ್ರಿಗೆ ಯಾರನ್ನು ಯಾವ ರೀತಿ ನಾವು ಗೌರವಿಸ್ಬೇಕು, ಯಾರನ್ನು ಯಾವ ರೀತಿ ಕಾಣಬೇಕು ಅಂತ ಗೊತ್ತಾಗಲ್ಲ. ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿರೋರು, ಇತಿಹಾಸದಲ್ಲಿ ಅವರೆಲ್ಲರೂ ಕೂಡ ಇತಿಹಾಸ ಬಿಟ್ಟು ಹೋಗಿರೋರು. ಅವರು ಇಲ್ಲ, ಇತಿಹಾಸ ಇದೆ ಅವ್ರದ್ದು. ಅಂಥವ್ರ ಜಯಂತಿ ನಾವು ಕನಕ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರಿಗೆ ಗೌರವತ್ವವಾಗಿ ನಾವೆಲ್ಲರೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕಾದ ನಮ್ಮ ಕರ್ತವ್ಯ, ಎಲ್ಲರೂ ಕರ್ತವ್ಯ. ಸರ್, ಈಗ ಅಧಿವೇಶನದ ಸಂದರ್ಭದಲ್ಲಿ ಇಂತಹ ಒಂದು ಗೊಂದಲಮಯ ಬೇಕಿತ್ತ ಅಂತಕ್ಕಂಥದ್ದು ಬಿಜೆಪಿ ಅವರ ಆಗ್ರಹ ಸರ್. ಈ ಅಧಿವೇಶನಕ್ಕೂ ಗೊಂದಲಕ್ಕಲ್ಲ ರೀ, ಇತಿಹಾಸ ಹೇಳ್ತದ್ರಿ, ನಾವು ಹೇಳ್ತಾ ಇಲ್ಲ, ಇತಿಹಾಸ ಹೇಳ್ತದೆ. ಇತಿಹಾಸ ಹೇಳ್ತಾ ಇದೆ. ಇತಿಹಾಸ ಓದಿ. ನೀವು ಸುಮ್ಮನೆ ಇವತ್ತಿನ ಸನ್ನಿವೇಶ, ಇವತ್ತಿನ ಇದನ್ನ